ನಾನು ನಿಮ್ಮವನು, ನಿಮ್ಮ ಮನೆಯವನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ತಬ್ಬಲಿ ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ. ಕಣ್ಣನ್ನು ತೆರೆಸಿದಿರಿ, ಮನದೀಪವ ಬೆಳಗಿದಿರಿ. ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ. ನಾನು ನಿಮ್ಮವನು, ನಿಮ್ಮ ಋಣದವನು. ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ನೆರೆಯವನು. ಅಧ್ಯಕ್ಷರು ಎಲ್ಲರೂ ಯಾವ ಟೈಮಿಗೆ ಏನು ಮಾಡಬೇಕು, ಯಾವ ಎಣ್ಣೆ ಕೊಡಬೇಕು, ಬೆಂಕಿ ಪರಿಶೀಲನೆ ಮಾಡಬೇಕು, ಲೈಟ್ ಆಗಬೇಕಾದ್ರೂ ಪರಿಶೀಲನೆ ಮಾಡಬೇಕು. ಅವ್ರನ್ನ ಕೃತಜ್ಞತೆ ಯಾವುದು ಸಣ್ಣದು ಯಾವುದು ದೊಡ್ಡದು ಅನ್ನೋದು ಎಲ್ಲ ದೊಡ್ಡದೆ. ಆ ಥರ ಮನಸ್ಸಿನ ಭಾವನೆ ಇಟ್ಕೊಂಡು ಅವರು ಅಭಿವೃದ್ಧಿ ಕಡೆಗೂ ಮನಸ್ಸು ಅವ್ರಿಗೆ ಇದೆ. ಆರೋಗ್ಯ, ಆಯುಷು, ಆರ್ಥಿಕ ಮಾಡಿ ಕಂದಾಯ ಜಾಸ್ತಿ ಆಗುತ್ತೆ, ಹೊರೆ ಆಗುತ್ತೆ ಅಂತ ಅವ್ರು ಇದೇ ಬಗ್ಗೆ ಹೇಳ್ತಾರೆ. ಮಹೇಶ್ ಅವರೇ, ಕಂದಾಯ ಕಡಿಮೆ ಮಾಡಿಬಿಟ್ರೆ ಏನ್ರಿ ಆದಾಯ ಆಗುತ್ತೆ ಪಂಚಾಯತಿಗೆ? ಪಂಚಾಯತಿ ಬೆಳಿಬೇಕಾದ್ರೆ ಕಂದಾಯ ಬಹುಮುಖ್ಯ. ದಯವಿಟ್ಟು ಏನೇ ಮಾಡೋದು ಕಂದಾಯನ ಕಟ್ಟೋದ್ರಲ್ಲಿ ಯಾವುದೇ ಕಡಿಮೆ ಮಾಡಬೇಡ್ರಿ. ಅದು ಸಂಪನ್ಮೂಲ ಕೊರತೆ ಆಗ್ತದೆ ಎಂಬುದಾಗಿ. ಆ ಒಂದು ಕಂದಾಯ ಹೇಳ್ಬೇಕಂದ್ರೆ ಹೆಚ್ಚಾಗಿ ನಮ್ಗೆ ಈ ಒಂದು ಸಂದರ್ಭದಲ್ಲಿ ಶೇಖರಣೆ ಆಗಿದೆ ಅಂದ್ರೆ ಅದು ಶ್ರೀಯುತ ಕೃಷ್ಣಪ್ಪ ಸರ್ ಅವರ ಅವಧಿಯಲ್ಲಿ ಹೇಳ್ಬೋದು. ಅದಕ್ಕಾಗಿ ನಾವು ಮತ್ತೊಂದು ಅವಧಿ ಕೃತಜ್ಞರಾಗೋಣ. ಅವರು ಅದು ನಡೆದುಕೊಳ್ಬೇಕಾಗಿತ್ತು, ನಡೆದುಕೊಂಡಿದ್ದಾರೆ. ಕ್ಷಮೆಗಳ ಅವಶ್ಯಕತೆ ಇಲ್ಲ. ತಾವೇನ್ ಮಾಡಿದ್ದೀರಾ ಅದು ಹೆಗ್ಗುರುತಾಗಿ ಈ ಒಂದು ಪಂಚಾಯತಿಯಲ್ಲಿ ಉಳಿತದೆ ಎಂಬುದಾಗಿ ನಾನು ಒಂದು ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಕೃಷ್ಣಪ್ಪ ಸರ್ ಬಗ್ಗೆ ನಾವು ಹೇಳಿದ್ರೆ ತುಂಬ ಹೇಳ್ಬೋದು. ಆದರೆ ಕೃಷ್ಣಪ್ಪ ಸರ್ ಬಂದಾಗ ಬಂದು ಒಳಗಡೆ ಕೂತಿದ್ರು. ನಾವು ಶ್ರೀನಿವಾಸ ಸರ್ ನಾವು ಮಹೇಶ್ ಸರ್ ನೋಡೋಕ್ಕಂತ ಬಂದಿದ್ದು. ಕೃಷ್ಣಪ್ಪ ಸರ್ ಕುತ್ಕೊಂಡ್ಬಿಟ್ಟಿರ್ತಾರೆ. ಬಂದ್ಬಿಟ್ಟು ಸರ್ ಹೊಸ ವಿಡಿಯೋ ಬಂದಿದ್ದಾರೆ ನೋಡಿ ಬನ್ನಿ ಅಂತಂದ್ರು. ಸಡನ್ ಆಗಿ ಬಂದು ನೋಡಿದ್ರೆ ಅವ್ರು ನೋಡೋಪಟ್ಟೆ ನನಗೆ ಗೊತ್ತಾಯ್ತು ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾರೆ ಬಿಟ್ಟು ಆ ಥರ ಗತ್ತಲ್ಲಿ ಕೂತಿದ್ರು ಅವರು. ಆಮೇಲೆ ಪರಿಚಯ ಮಾಡ್ಕೊಂಡು ಆಮೇಲೆ ನಮ್ಮ ಪಂಚಾಯತಿಯಲ್ಲಿ ಮುಂಚೆ ಎಲ್ಲ ಬಂದು ಏನೆಲ್ಲ ಅವಶ್ಯಕರಿಸ್ತಾ ಇದ್ರು. ಯಾರವರೆಲ್ಲ ಬರೋದು 1 ಅವರ್ 2 ಅವರ್ ಕೂತ್ಕೊಳ್ಳೋದು, ಮಾತಾಡೋದು, ಕೆಲಸ ಅಭಿವೃದ್ಧಿನೇ ಆಗ್ತಾ ಇಲ್ಲ. ಕೃಷ್ಣಪ್ಪ ಸರ್ ಬಂದಮೇಲೆ ಅವರು ಮಿಲಿಟರಿಯಲ್ಲಿ ಕೆಲಸ ಮಾಡಿರೋದಕ್ಕೆ ಅವರು ಮಿಲಿಟರಿ ಆಫೀಸ್ ಥರನೇ ನಮ್ಮ ಆಫೀಸನ್ನ ರೆಡಿ ಮಾಡಿದ್ರು. ಬಂದು ನಿಮ್ಮ ಕೆಲಸ ನಿಮ್ಗೆ ಮುಗಿದ ತಕ್ಷಣ ಎದ್ದೋಗ್ರಿ ಅಂತ ಹೇಳ್ಬಿಟ್ಟು ಬೋಲ್ಡ್ ಹಾಕ್ಬಿಟ್ರು. ನೋಡಿ ಶಿಸ್ತು, ಅದು ಮಿಲಿಟರಿ ಶಿಸ್ತು ಅದು. ಆಗ ಒಂದು ಮಿಲಿಟರಿ ಆಫೀಸಲ್ಲಿ ಒಂದು ಗುಡ್ ಬಿಲ್ ಬಿದ್ರೂ ಅದು ಶಬ್ದ ಬರುತ್ತೆ. ಆ ಥರ ಮೇಂಟೈನ್ ಮಾಡ್ತಾರೆ ಆಫೀಸ್ನಲ್ಲಿ. ಅದೇ ಥರ ನಮ್ಮ ಕೃಷ್ಣಪ್ಪ ಸಾರು ನಮ್ಮ ಪಂಚಾಯತಿಯಲ್ಲಿ ಅದೇ ಥರ ಆಗಬೇಕು, ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಮಾಡಿದ್ದಾರೆ. ಎಲ್ಲ ಅವ್ರಿಗೆ ಆರೋಗ್ಯ ಚೆನ್ನಾಗಿರಲಿ ಅಂತ ನಾವು ಹಾರೈಸ್ತಾ ಅವ್ರ ಬಗ್ಗೆ
ಒಂದೆರಡು ಮಾತನ್ನ ಅವಕಾಶ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಶಿಸ್ತು ಅಂತ ಖಂಡಿತ ಬಂದ ಉಳಿಬನ ಬಂದೈದು ಗೆಡ್ಡೆಸ್ ಆದ ತಕ್ಷಣ ಅಲ್ಲಿ ಕಾರ್ ಬಂದ ತಕ್ಷಣ ಮಹೇಶ್ ಅರ ನೋಡಿಯವರು ಕುಯ್ ಅಂದ್ರೆ ಕರೆಕ್ಟ್ ಆಗಿದೆ ಅಂತ ಅಲ್ಲಿ ಬಂದಾಗ ಕಾಮನ್ ಆಗಿ ಬ್ಲಡ್ ಟೈಮಲ್ಲಿ ನಾನು ಚೇಂಬರ್ ಎಲ್ಲ ಕೂತು ಮಾತಾಡ್ತಾ ಇರ್ತೀನಿ. ಹಾಗೇನೆ ಅವ್ರ ಚೇಂಬರ್ ಜಾಗಕ್ಕೆ ಹೋಗಿ ಅರಟ ಕೊಡೋದು. ಈ ಸರ್ ಬಂದಾಗ ಆರ ನಡೀತಾ ಇರಲಿಲ್ಲ. ನಾನು ಒಂದು 10-11 ವರ್ಷ ಸರ್ವಿಸಲ್ಲಿ 15 ಜನ ಪಿಡಿಒಗಳು ನೋಡಿದ್ವಿ. ಯಾವ ವ್ಯಕ್ತಿ ಸಹ ಒಬ್ಬ ಪಂಚಾಯತ್ ಅಧಿಕಾರಿ ತನ್ನ ಪಂಚಾಯತ್ ದುಡ್ಡು ಸ್ವಂತ ದುಡ್ಡು ಅಂತ ಈ ಲೆಕ್ಕ ಹಾಕಿದ್ದು ಏಕಾಕಿ ವ್ಯಕ್ತಿ ಅಂದ್ರೆ ಇಷ್ಟ ಬೇಡ್ಕೊಳ್ಳೋದು ಲೀಗಲ್ ಏರ್ ಪಿಡಿಒ ಬರಲಿ, ತನ್ನ ಸ್ವಂತ ದುಡ್ಡನ್ನ ಖರ್ಚು ಮಾಡೋ ತರ ಪಿಡಿಒ ಬಂದ್ರೆ ನಾವು ಅರ್ಧ ನಾವು ಉಳ್ಕೊಂಡಂಗೆ. ಇಲ್ಲಾಂತಂದ್ರೆ ನಮಗೂ ಸಮಸ್ಯೆ ಆಗುತ್ತೆ. ಆ ರೀತಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಅನ್ನ ವೈಯಕ್ತಿಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಗೆ ಸುಖವಾಗಿ ಎಲ್ಲ ಹೇಳಿದ್ರು ನಿವೃತ್ತಿ ಜೀವನ ತುಂಬಾ ಚೆನ್ನಾಗಿ ಖುಷಿಯಾಗಿರ್ಲಿ ಅಂತ ಆ ದೇವರ ಹತ್ರ ವೈಯಕ್ತಿಕವಾಗಿ ನಾನು ಹಾರೈಸ್ತಾ ಈ ಒಂದು ಸಂದರ್ಭ ಈ ಅನಿಸಿಕೆಯನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಹಾಗೂ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ವೈಯಕ್ತಿಕವಾಗಿ ಧನ್ಯವಾದ ಹೇಳಿ ಸರ್ನ ಮುಂದಿನ ಜೀವನ ಉತ್ತಮವಾಗಿರಲಿ, ಅವರ ಮತ್ತು ಅವರ ಕುಟುಂಬದಲ್ಲಿ ಯಾವ ತೊಂದರೆ ಇಲ್ಲದೆ ಉತ್ತಮವಾಗಿ ಖುಷಿಯಿಂದ 100 ವರ್ಷಗಳ ಬಾಳ್ಲಿ ಅಂತ ದೇವರ ಹಾರೈಸಿಕೊಂಡು ನನ್ನ 2 ಮಾತುಗಳ ಅನಿಸಿಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಮಾಡಿಲ್ಲ ಮಟ್ಟಿಲ್ಲ ಕಳ್ಸ್ಕೊಳಕ್ ನಮ್ಗಂತೂ ಇಷ್ಟ ಇಲ್ಲ. ಇವತ್ತು ಶ್ರೀಮತಿ ಮತ್ತು ಮಗಳು ಬಂದವರು ಇಲ್ಲಿ, ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಕೃಷ್ಣಪ್ಪ ಸರ್ ನಮ್ಗೆಲ್ಲ ಏನು ತೊಂದರೆ ಕೊಟ್ಟಿಲ್ಲಮ್ಮ. ಇಲ್ಲಿ ಎಲ್ರಿಗೂ ಅನುಸರಣೆ ಮಾಡ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಗತ್ತೆ ಅವ್ರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಮಹೇಶ್ ಅವರು ಗತ್ತಂದ್ರೆ ಅವರು ಇದು ಅಳವಡಿಸ್ಕೊಂಡು ನಾವು ಇಕ್ಕಟ್ಟಿನಲ್ಲಿ ಏನೋ ತಪ್ಪಾಗಬಾರ್ದು. ಒಂದು ನಾಳೆ ಒಳ್ಳೆ ಹೆಸರು ತಗೊಂಡ್ರೆ ನಾಳೆ ಬೆಳಗ್ಗೆ ಖುಷಿಯಿಂದ ಅವ್ರ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತೀವಿ. ಅವ್ರು ಖುಷಿಯಿಂದ ಆಟ ಆಡ್ಕೊಂಡು ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಗೆಲ್ಲ ಅಧ್ಯಕ್ಷರ ಪರವಾಗಿ, ಉಪಾಧ್ಯಕ್ಷರ ಪರವಾಗಿ, ಸದಸ್ಯರ ಪರವಾಗಿ ಎಲ್ರಿಗೂ ಈ ನಮ್ಮ ಮಾಹಿತಿ ಕೊಟ್ಟಿರೋದೆಲ್ಲ ಎಲ್ಲ 100% ಕರೆಕ್ಟ್ ಆಗಿರ್ತದೆ. ಅದ್ರ ಬಗ್ಗೆ ಯಾರು ಇದು ಮಾಡಂಗಿಲ್ಲ. 2 ಕೋಟಿ ಆಕ್ಸಿಡೆಂಟ್ ಆಗಬೇಕಾದ್ರೆ ಕೃಷ್ಣಪ್ಪ ಸರೇ ಕಾರಣ. ಇವತ್ತು ಆ ಕೈಗೆ ನಮ್ಮ ಬಂದ್ರೆ ಕೆಲಸ ನಾವು ಮಾಡೋದು ಕೃಷ್ಣಪ್ಪ ಸರ್ ಹೆಸರು ಗಂಟೆ ಲೈಟ್ ಅಡಿಸಿದ್ರು ಅಷ್ಟೇ ಕೃಷ್ಣಪ್ಪ ಹೆಸರು ಹೇಳ್ತದೆ ಅಲ್ಲಿ. ಯಾಕಂದ್ರೆ ಅದೆಲ್ಲ ನಾವು ಯಾಕೆ ಹೇಳ್ತಾ ಇದ್ವಿ ಅಂದ್ರೆ ಅವ್ರು ಮಾಡಿದ ಕೆಲಸ ನಮ್ಮ ಕಣ್ಣಂದೆ ನಾವು ನೋಡಿದ್ದೀವಿ. ಯಾವುದೇ ಒಂದು ಯಾರಿಗೂ ತೊಂದರೆ ಮಾಡಿಲ್ಲ. ಅವರು ಎಲ್ಲರಿಗೂ ಒಳ್ಳೆ ರೀತಿಯಾಗಿ ಬೆಳೆಸ್ಕೊಂಡಾಗವ್ರೆ. ಯಾವುದೇ ರಾಜಕೀಯನೂ ಅವರು ಮಾಡಿಲ್ಲ. ಇಲ್ಲಿ ಪ್ರತಿಯೊಂದನ್ನು ಒಂದು ನೀಟಾಗಿ ನಡೆಸ್ಕೊಂಡಾಗವ್ರೆ. ದೇವರು ಸರ್ ನಿಮಗೆ 101 ವರ್ಷ ಆಯಿಸ್ಕೊಳ್ಳಿ ಅಂತೇಳಿ ನಾವು ಕೇಳ್ಕೊಂತೀವಿ. ನಾವು ಬೆಳಗಡೆಗೆ ಕೊಡ್ತಾ ಇದೀವಿ ನಮ್ಮ ವಿಡಿಯೋ ಸಾಹೇಬರಿಗೆ. ನಮಗೆ ಸ್ವಲ್ಪ ಇನ್ನೂ ಕಳ್ಸ್ಕೊಡ್ದು ಅಂತ ಮನೋಭಾವ ಆಯ್ತು. ನಮಗೆ ಇನ್ನೂ 1 ವರ್ಷ 2 ವರ್ಷ ಇದ್ದಿದ್ರೆ ನಮ್ಮ ಕೆಲಸಕ್ಕಾಗಿ ಚೆನ್ನಾಗಬೇಕು ಶಿಸ್ತಾಗಿ ಮಾಡ್ತಾ ಇದ್ರು. ಅವರು ಇನ್ನು ತಮ್ಮಣ್ಣ ಮತ್ತೆ ಕೇಳ್ತಾರಲ್ಲ, ಅಧ್ಯಕ್ಷ ಮತ್ತೆ ಕೇಳ್ತಾರಲ್ಲ, ಅವರು ಏನೇ ಮಾಡಬೇಕಾದ್ರೂ ಅವ್ರ ಸ್ವಂತ ಇದರಿಂದ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ರು. ಅವರು ಯಾರು ತಮ್ಮಣ್ಣ ಹೇಳಿದ್ರು, ಲಕ್ಷ್ಮಣ ಹೇಳಿದ್ರು, ಹೆಬ್ಬಾಟ್ ಹೇಳಿದ್ರು, ಬೆಚ್ಚವಾಣಿ ಹೇಳಿದ್ರು, ಏನು ಹೇಳ್ತಾರಲ್ಲ, ಅವರು ಕಾನೂನುಬದ್ಧವಾಗಿ ಬೈಲ ಪ್ರಕಾರ ಏನಾಯ್ತು ಅದನ್ನ ಅಳವಡಿಸ್ಕೊಂಡು ಮಾಡಕ್ಕೆ ಹೇಳಿದ್ರು. ಅಳವಡಿಸ ಏನಾಯ್ತು ಅಂದ್ರೆ ಮೆಂಬರಿಗೆ ಕಲ್ಲು ಸ್ವಲ್ಪ ಬಿಡೋಲ್ಲ, ಮಾತು ಕೇಳ್ತಾ ಇಲ್ಲ, ಅವ್ರು ಮಾತು ಕೇಳ್ತಾ ಇಲ್ಲ, ಮಾತು ಕೇಳ್ತಾರೆ. ಸ್ವಲ್ಪ ಒಂದು ತಿಂಗಳು 2 ತಿಂಗಳು ಕುತ್ಕೊಂಡ್ರು. ಅಸಮಾಧಾನ ಆಯ್ತು ನಮ್ಮ ಮೆಂಬರ್ಗಿಂದ. ಆಚರಣೆ ಮಾಡಿಲ್ಲ, ಯಾಕೆ ಮಾಡಿಲ್ಲ. ಇವರು ಬಂದು ಆಚರಣೆ ಮಾಡಬೇಕಾದ್ರೆ ಅಲ್ಲಿ ಹಿಂದೆ ಬಿಡುವಾಗ 4 ಕೋಟಿ ಆಚರಣೆ ಮಾಡಕ್ಕೆ ಅಲ್ಲಿ ಅಮೌಂಟ್ ಇರಲಿಲ್ಲ. ಒಂದು 2 ಕೋಟಿ ಒಂದು ಕೋಟಿ ಇರ್ತದೆ. ಇವತ್ತು ಈ ವಿಡಿಯೋ ಬಂದು ಒಂದು 6-7 ತಿಂಗಳ ಟೈಮಲ್ಲಿ ನಮಗೆ ಯಾವ ರೀತಿ ಮಾಡೋದಂದ್ರೆ ಪ್ರತಿ ಗ್ರಾಮಕ್ಕೆ ಹೋಗಿ ಕಂದಾಯ ಆಂದೋಲನ ತಗೊಂಡು ಟ್ಯಾಕ್ಸ್ ತಗೊಂಡು ಎಲ್ಲ ಕಟ್ಸ್ಕೊಂಡು ಇವತ್ತು ಅವ್ರು ಬರೀ ಕೈ ಹೋದ ಇಲ್ಲ ನಮ್ಮ ಪಂಚಾಯತಿಗೆ ಬಂದು ಸುಮಾರು 2-2.5 ಕೋಟಿ ಆಕ್ಷನ್ ಮಾಡಿ ನೀವು ಇವತ್ತು ಬರಬೇಕಾಗಿತ್ತು. ಏನೋ ಅದೃಷ್ಟ ಚೆನ್ನಾಗಿತ್ತು, ಇವತ್ತೇ ಬಂದ್ಬಿಟ್ಟಿದ್ರೆ ಅವ್ರಿಗೆ ಇನ್ನೂ ಕೃತಜ್ಞತೆ ಸಲ್ಲಿಸೋದಾಗಿತ್ತು. ಇವತ್ತು ಅವರೇ ಯಾವುದೇ ವಿಡಿಯೋ ಬಂದ್ರು ಯಾರು ಬಂದ್ರು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾರೆ. ಇವರೇ ಅಂತ ನಾವು ಮುಂದೆ 6 ತಿಂಗಳು ಏನು ನಾವು ಮಾಡ್ತೀವಿ ಆಕ್ಷನ್ನಲ್ಲಿ ಇರೋದೆಲ್ಲ ಇವತ್ತು ನಮ್ಮ ಕೃಷ್ಣಪ್ಪ ಸರ್ಗೆ ಸೇರ್ಬೇಕಾಗಿದೆ. ಮುಂದೆ ಬರೋ ವಿಡಿಯೋ ಮಾಡೋಕೆ ಆಗೋದಿಲ್ಲ. ಯಾಕಂದ್ರೆ ಇದೇ ಆಕ್ಷನ್ದಲ್ಲಿ ಮುಂದುವರಿಸ್ತೀವಿ ನಾವು, ಅದೇ ಆಗುತ್ತೆ. ಈಗ ಮತ್ತೆ ಎಲ್ಲರೂ 5 ಮಾಸ ಲೇಟ್ ಆಗ್ತು ಒಂದು ಪ್ಲಾನಿಂಗಲ್ಲಿ ಇವತ್ತೇನೋ ಆಗುತ್ತೆ ಸರ್. ಇವತ್ತೇನು ಆಕ್ಷನ್ ಅಂದ್ರೆ ಅವರೇ ಟೆಂಡರ್ ಕಟ್ಟಿರ್ತಾರೆ, ಅವ್ರ ಕಡೆಯಿಂದ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋ ಯಾರಾದ್ರೂ ಬಂದ್ರೆ ಅದು ಅವ್ರ ಅನುಮತಿಯಲ್ಲಿ ನಾವು ಮುಂದೆ ಹೋಗಬೇಕಾಗ್ತದೆ. ಅವ್ರ ನಿವೃತ್ತಿ ಆದ್ರೂ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋ ಅದು ಮಾಡಿರ್ತಾರೆ. ಇವತ್ತು ನಮ್ಗೆ ಏನು ಅನುಕೂಲ ಮಾಡೋದಂದ್ರೆ ನೆಕ್ಸ್ಟ್ ನಮ್ಗೆ 6 ತಿಂಗಳು ಕೆಲಸ ಮಾಡೋದಕ್ಕೆ ಆಲ್ರೆಡಿ 2 ಕೋಟಿ ಇಟ್ಟಿದ್ರೆ ಬಿಡುಗಡೆ ಆಗೈತೆ. ನಾವಿನ್ನ ಆಕ್ಷನ್ ಬಂದು ಬರೋದಕ್ಕೆ ಕಾಯ್ತಾ ಇದ್ದೀವಿ. ಕೆಲವರು ಕೆಲಸ ಮಾಡಿ ಕಾಯ್ತಾವ್ರೆ. ಯಾರಿಗೂ ತೊಂದರೆ ಆಗಿಲ್ಲ. ಇಲ್ಲಿ 25 ನಂಬರ್ ಅವರ ಅನುದಾನ ತಗೊಂಡು ನೀಟಾಗಿ ಆರ್ಥಿಕವಾಗಿ ಚೆನ್ನಾಗಿ ಮಾಡಿದ್ರೆ
ಆ ಹೆಸರುವಾಗಲ್ಲ ನಮ್ಮ ಪಿ ಡಿ ಒ ಸಾಹೇಬರಿಗೆ ಹೋಗೋದು. ಪಿ ಡಿ ಒ ಸಾಹೇಬ್ ಅಧ್ಯಕ್ಷ ನಮ್ಮ ಮೆಂಬರ್ಗೆ ಸೇರ್ತದೆ. ಊರುಗಳಲ್ಲಿ ಅದಾಗಲಿ ಇದಾಗಲಿ ಅನ್ನೋದಕ್ಕೆ ಬದಲು ಕೆಲಸ ಆಗುತ್ತೆ. ಅದ್ರ ಬಗ್ಗೆ ಯಾರು ಪಿ ಡಿ ಒ ಏನು ಮಾಡಿಲ್ಲ ಅನ್ನೋದು ಯಾರು ಎಲ್ಲಿ ಬರಬಾರ್ದು, ಸದ್ಯ ಬರ್ಬಾರ್ದು. ಕೆಲಸ ಆಲ್ರೆಡಿ ಅಪ್ರೂವಲ್ ಆಗಿದೆ. ಮತ್ತು ಇನ್ನೊಂದು ಏನಂದ್ರೆ, ನಮಗೆ ಸ್ವಲ್ಪ ಕಾಲಾವಕಾಶ ಇದ್ದಿದ್ರೆ ಈ ಸ್ವತ್ತು ಆಂದೋಲನ ಒಂದಿತ್ತು, ಅವ್ರ ಕೈಲೇ ಕೊಡಿಸ್ಬೇಕಾಗಿತ್ತು. ಎಲ್ಲ ಗ್ರಾಮಗಳಿಗೂ ಈ ಸ್ವತ್ತು ಆಂದೋಲನ ಮಾಡಿದ್ದಾರೆ. ಒಬ್ಬ ಸರ್ಕಾರದ ಅನುಮತಿ ತಗೊಂಡು CO ಮೇಡಮ್ ಅಂತ ಪರ್ಮಿಷನ್ ತಗೊಂಡು MLA ಮುಖಾಂತರ ಇವತ್ತು ಯಾರಿಗೂ ಈ ಖಾತೆ ಇದು ಇದೇ ಇರಬಾರ್ದು ಅಂತ ಹೇಳ್ಬಿಟ್ಟು 7 ಅವ್ರು ಸೆಮೆ ಹಾಕಿಸಿ ಎಲ್ಲ ಹುಡುಗಿ ಹೋಗ್ಬಿಟ್ಟು ಅವರು ಪ್ರತಿಯೊಂದು ಕಲೆಕ್ಟ್ ಮಾಡಿ ಒಂದುವರೆಗೆ ಒಂದು 50-60 ಈ ಖಾತೆ ಆಂದೋಲನ ಅದನ್ನು ಫೈನಲ್ ಆಗಿದೆ. ಇದ್ದಿದ್ರೆ ಪಿ ಡಿ ಒ ಕೈಯಿಂದ ಕೊಡಿಸ್ಬೇಕಾಗಿತ್ತು. ನಾವು ಅವತ್ತು ಮಂದಿ ಯಾಕೋತಾರೆ ನೋಡೋಣ, ಅದು MLA ಕೊಡ್ತಾರೆ ಅವತ್ತು ದಿನ ಕಾರ್ಯಕ್ರಮದಲ್ಲಿ. ಇದೆಲ್ಲಾನು ಮಾಡ್ತಾ ಇರೋದು ಅಭಿವೃದ್ಧಿಗೋಸ್ಕರ ಮಾಡ್ಯಾರ ಅವರು. ಇವತ್ತು ಕೃಷ್ಣಪ್ಪನವ್ರು ಬಂದರು, ಪಿ ಡಿ ಒ ಬಂದರು, ಏನು ಮಾಡಿಲ್ಲ ಅನ್ನೋ ಪ್ರಶ್ನೆ ಯಾರು ಎತ್ತಂಗೇ ಇಲ್ಲ. 24 ಮೆಂಬರ್ಗೆಲ್ಲ ಗೊತ್ತಿರೋ ವಿಚಾರ ಇತ್ತು, ಪ್ರತಿಯೊಬ್ಬರಿಗೂ ಗೊತ್ತಿರೋದೆ. ಏನು ನಿವೃತ್ತಿ ಹೊಂದ್ತಾ ಇದ್ದಾರೆ ನಾವೆಲ್ಲರೂ ಅವ್ರಿಗೆ ಶುಭ ಕೊಡ್ಬೇಕಾಗ್ತದೆ. ನಿವೃತ್ತಿ ಆದ್ಮೇಲೆ ಈಗ ಕೆಲಸ ಮಾಡೋರಿಗೆ ಮನೆಗೆ ಹೋದಾಗ ಸ್ವಲ್ಪ ಬೇಜಾರು ಅನಿಸುತ್ತೆ. ಕೆಲಸ ಮಾಡಿ 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 ಅದನ್ನು ಸ್ವಲ್ಪ ತಡ್ಕೊಳ್ಳೋ ಶಿಸ್ತು ದೇವ್ರ ಬುದ್ಧಿ. ಮತ್ತೆ ನಿವೃತ್ತಿ ಜೀವನ ಅವ್ರಿಗೆ ಮುಂದೆ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಒಳ್ಳೇದು ಮಾಡಲಿ ದೇವರು ಅಂತ ಹೇಳಿ ಪ್ರಾರ್ಥಿಸಿ